स्वागत है आपका बी न्यूज नेशन में। मैं हूं आबिद हुसैन शेख। महानगर पालिका के कमिश्नर हर्षा शेट्टी पर 420 का मुकदमा दर्ज। पुरातत्व विभाग के दायरे में आने वाली जमीन वार्ड नंबर 3 CTS नंबर 910 कमर की गुम्मत के इलाके में कब्जा करके गैर कानूनी कमर्शियल कॉम्प्लेक्स बनाने के आरोप में बीजापुर शहर के सामाजिक कार्यकर्ता शमशुद्दीन सैयद ने दर्ज कराया गांधी चौक पुलिस थाने में FIR। एनिसेंट मॉन्यूमेंट एक्ट धारा 30A 30B और IPC सेक्शन 149 409 217 434 447 और 420 के तहत FIR दाखिल, जिसमें आरोपी सुलोचना किशोर कुमार दरबार, विलास किशोर कुमार दरबार, विकास किशोर कुमार दरबार, महानगर पालिका के कमिश्नर हर्षा शेट्टी, पालिका के संबंधित कर्मचारी दत्तात्रेय हल्ली और पुरातत्व विभाग के अधिकारी रमेश PB, मौनेश कुरवत्ती पर यह संगीन मामला दर्ज किया गया है। आज एक प्रेस मीट में इसकी जानकारी देते हुए एडवोकेट आसिफ कादरी, इनायत रोजेवाले और शमशुद्दीन सैयद ने दी। ಇವತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ಬಿಜಾಪುರ ಜಿಲ್ಲೆ ಜನತೆಗೆ ನಾನು ಒಂದು ಮೆಸೇಜ್ ತಿಳಿಸುವುದೇನೆಂದರೆ, ನಿನ್ನೆ ದಿನಾಂಕ 18/12/2017 ಬಿಜಾಪುರ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ನಮ್ಮ ಕ್ಲೈಂಟ್ ಆದ ಶಮಶುದ್ದೀನ್ ಸೈಯದ್ ಇವರು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ GCPS CR ನಂಬರ್ 345/2017 ದಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಭಾರತೀಯ ದಂಡ ಸಂಹಿತೆ ಕಲಂ ಪ್ರಕ್ರಿಯೆ 149, 409, 217, 434, 447 and 420 read with Ancient Monument and Remains Archaeological Sites and Remains Act 1958 Section 30A and Section 30B ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಿದ್ದು, ಅದರಲ್ಲಿ ಆರೋಪಿತರಾದ ಸುಲೋಚನಾ ದರ್ಬಾರ್,
ವಿಕಾಸ್ ಕಿಶೋರ್ ಕುಮಾರ್ ದರ್ಬಾರ್, ವಿಲಾಸ್ ಕಿಶೋರ್ ಕುಮಾರ್ ದರ್ಬಾರ್ ಹಾಗೂ ಕಾರ್ಪೊರೇಷನ್ ಕಮಿಷನರ್ ಆದ ಶ್ರೀ ಹರ್ಷ ಶೆಟ್ಟಿ ಹಾಗೂ ಪುರಾತತ್ವ ಇಲಾಖೆ ಇಬ್ಬರು ಅಧಿಕಾರಿಗಳು ಮುನೇಶ್ ಕುರ್ವಟ್ಟಿ ಮತ್ತು ರಾಕೇಶ್ BS ಇವರು ಇವ್ರ ಮೇಲೆ ಶಂಶುದ್ದೀನ್ ಸೈಯದ್ ಇವರು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದರಲ್ಲಿ ಪ್ರಕರಣ ದಾಖಲು ಮಾಡಲಿಕ್ಕೆ ಮೂಲ ಕಾರಣ ಏನಿದೆ ಅನ್ನೋದಂದರೆ ಬಿಜಾಪುರ ನಗರದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಮಾರಕರಾದ ಕಮರ್ಕಿ ಗುಮ್ಮಜ್ CTS ನಂಬರ್ 9-10 ಆಫ್ ವಾರ್ಡ್ ನಂಬರ್ 3 ವಿಜಯಪುರದಲ್ಲಿ ಈ ಆರೋಪಿ ನಂಬರ್ 1ರಿಂದ 3ನೇದವರು ಕೂಡಿಕೊಂಡು ಗೈರ್ ಕಾಯ್ದೆಶೀರಿ ಕಟ್ಟಡ ಕಟ್ತಿರುವುದನ್ನು ನಮ್ಮ ಕ್ಲೈಂಟ್ ಆದ ಶಂಶುದ್ದೀನ್ ಸೈಯದ್ ಅವರು ಈಗಾಗಲೇ ನಮ್ಮ MH ರೋಜೇವಾಲೆ ಅಡ್ವೊಕೇಟ್ ಇವರ ಮುಖಾಂತರ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ಲೀಗಲ್ ನೋಟಿಸ್ ಕೊಟ್ಟು ಅಬ್ಜೆಕ್ಷನ್ಸ್ ಕೊಟ್ಟು ಅವರಿಗೆ ನಿಗದಿತ ಸಮಯದಲ್ಲಿ ಕಟ್ಟಡ ಇನಿಷಿಯಲ್ ಸ್ಟೇಜ್ನಲ್ಲಿ ಅವರನ್ನು ಕಟ್ಟಡ ಸ್ಟಾಪ್ ಮಾಡಿದ ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಕಾರ್ಪೊರೇಷನ್ ಕಮಿಷನರ್ ಹಾಗೂ ASI ಡಿಪಾರ್ಟ್ಮೆಂಟ್ ಅವರಿಗೆ ಕೇಳಿದರೂ ಅವರು ಯಾವ ಥರದ್ದು ಸ್ಪಂದಿಸದೇ ಇರೋದರಿಂದ ಮಾನ್ಯ ನ್ಯಾಯಾಲಯದಿಂದ ಆರೋಪಿ ನಂಬರ್ 1ರಿಂದ 3ನೇದವ್ರ ಮೇಲೆ ದಾವೆಯನ್ನು ಹೊರಡಿಸಿದ್ದು, ದಾವೆಯಲ್ಲಿ ಮಾನ್ಯ ನ್ಯಾಯಾಲಯ ಅವಲೋಕಿಸಿ ಈಗಾಗಲೇ ತಮ್ಮ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ನಾವು ಇದರ ವಿವರಣೆ ಕೊಟ್ಟಿದ್ದೀವಿ. ನಂತರ ಸ್ಟೇ ಆಗಿದ್ದರೂ ಆ ಸ್ಟೇ ಮಾನ್ಯ ನ್ಯಾಯಾಲಯದ ಕೋರ್ಟ್ ಆದೇಶ ಉಲ್ಲಂಘಿಸಿ ಆರೋಪಿ ನಂಬರ್ 1, 2, 3 ನಾವು 3ನೇದವರು ಕೂಡ್ಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಿದ್ದನ್ನು ಅದನ್ನೂ ಸಹ ಗಮನಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರವ್ರ ಗಮನಕ್ಕೆ ತಂದಿದ್ದೀವಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ, ಜಿಲ್ಲಾಧಿಕಾರಿಗೆ ಇವರೆಲ್ಲರಿಗೂ ತಂದರೂ ಸಹ ಅವ್ರ ಜೊತೆಗೆ ಶಾಮೀಲಾಗಿದೆ ಅಂಥೇಳಿ ಅಥವಾ ಅವರು ಯಾವುದೇ ಒಂದು ಒತ್ತಡದಿಂದ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುವಲ್ಲಿ ವಿಫಲಾಗಿದ್ದು, ಆದ ಕಾರಣ ನಮ್ಮ ಕ್ಲೈಂಟ್ ಶಂಶುದ್ದೀನ್ ಸೈಯದ್ ಇವರು ಕರ್ತವ್ಯ ಲೋಪ ಅಡ್ಡಿಯಲ್ಲಿ ಮತ್ತು ನಂಬಿಕೆ ದ್ರೋಹದ ಗಂಭೀರ ಆರೋಪದಲ್ಲಿ ಮತ್ತು ಸಾರ್ವಜನಿಕ ನೌಕರರಾಗಿ ಹರ್ಷ ಶೆಟ್ಟಿ, ಕಾರ್ಪೊರೇಷನ್ ಕಮಿಷನರ್ ಮತ್ತು ಪುರಾತತ್ವ ಇಲಾಖೆಯವರಿಗೆ ಇದ್ದ ಜವಾಬ್ದಾರಿ, ಕಾನೂನಾತ್ಮಕ ಇದ್ದ ಜವಾಬ್ದಾರಿಯನ್ನು ನಿಭಾಯಿಸಲು ವಿಫಲವಾಗಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಲ್ಲದೆ ಮತ್ತು ಸಾರ್ವಜನಿಕರಿಗೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿ ಪ್ರಕರಣ ದಾಖಲು ಮಾಡಿದ್ದಾರೆ. ಆದ ಕಾರಣ ಮತ್ತು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ತಮ್ಮ ಬಿಜಾಪುರ ಜಿಲ್ಲೆ ಸಮಸ್ತ ನಾಗರಿಕರಿಗೆ ಜಾತಿ ಭೇದವಿಲ್ಲದೆ ನಾನು ಎಲ್ಲರಿಗೆ ಮನವರಿಕೆ ಮಾಡ್ತೀನಿ, ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅಂತಂದರೆ ಪುರಾತತ್ವ ಇಲಾಖೆಯ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಮತ್ತು ಪ್ರೊಹ್ಯಾಬಿಟೆಡ್ ಏರಿಯಾ ಮತ್ತು ಅದರದ ರೆಗ್ಯುಲೇಟೆಡ್ ಏರಿಯಾದಲ್ಲಿ ಯಾವುದೇ ತರಹದ್ದು ಕಟ್ಟಡ ಕಟ್ಟಬಾರ್ದಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಈಗಾಗಲೇ ಒಂದು ಗೈರ್ ಕಾಯ್ದೆಶೀರಿ ನಡೀತಿರುವ ಕಟ್ಟಡನ್ನು ಮತ್ತು ಬೇಜವಾಬ್ದಾರಿ ರೀತಿಯಿಂದ ವರ್ತಿಸುವ ಮಹಾನಗರ ಪಾಲಿಕೆ ಆಯುಕ್ತರ ಮೇಲೆ 420 IPCಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಕೈಗೊಂಡಿದೆ. ಅಂದರೆ ತಾವು ಜಿಲ್ಲೆಯ ಎಲ್ಲ ನಾಗರಿಕರು ಇದನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಈ ದೇಶದ ಆಸ್ತಿ ಇದೆ, ನಮ್ಮದು ನಿಮ್ಮದು ಆಸ್ತಿ ಅಲ್ಲ, ಸಾರ್ವಜನಿಕರ ಆಸ್ತಿ ಇದೆ. ಸಾರ್ವಜನಿಕರ ಆಸ್ತಿಯನ್ನು ಕಾಪಾಡುವ ಜವಾಬ್ದಾರಿ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಸಾರ್ವಜನಿಕರದು ಸಂಪೂರ್ಣ ಇರುತ್ತದೆ. ಅದಕ್ಕೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಬಿಜಾಪುರ ಜಿಲ್ಲೆ ನಾಗರಿಕರು ಯಾವುದೇ ಥರದ್ದು ಅತಿಕ್ರಮಣ ಮಾಡಲಿಕ್ಕೆ ಮುಂದಾಗಬೇಡಿ. ನೀವು ಮುಂದಾಗಿದ್ದರೆ ಪೊಲೀಸ್ ಇಲಾಖೆಯಲ್ಲಿ ನಿಮ್ಮ ಮೇಲೆ ಕ್ರಮ ತಗೊಳ್ಳಿಕ್ಕೆ ಪ್ರಕರಣ ದಾಖಲೆ ಯಾರು ಬೇಕಾದವರು ಅತಿಕ್ರಮಣವನ್ನು ನೋಡಿದವರು ಪ್ರಕರಣ ದಾಖಲು ಮಾಡಬಹುದು. ಈವನ್ ಅಧಿಕಾರಿಗಳು ತಪ್ಪಿದಲ್ಲಿ, ಕರ್ತವ್ಯದಲ್ಲಿ ತಪ್ಪಿದರೆ ಅವ್ರ ಮೇಲೇನೂ ಪ್ರಕರಣ ದಾಖಲು ಮಾಡಲಿಕ್ಕೆ ಇದು ಒಂದು ಉದಾಹರಣೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮಾಧ್ಯಮ ಮುಖಾಂತರ ತಾವು ನನಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದ ಬಿ ನ್ಯೂಸ್ ನೇಷನ್ ಅವರಿಗೆ ಹಾರ್ದಿಕ ಧನ್ಯವಾದಗಳನ್ನು ಹೇಳುತ್ತೇನೆ. ಬಿಜಾಪುರ ನಗರದಲ್ಲಿ ಭ್ರಷ್ಟಾಚಾರ ಇಷ್ಟು ಮಟ್ಟಿಗೆ ಏರಿದೆ ಅಂದರೆ ಒಂದು ಉದಾಹರಣೆ ಕೊಡ್ತೀವಿ. ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಪ್ರಾಪರ್ಟಿ ಇದೆ 9-10 ಸರ್ವೆ ನಂಬರ್ದಾಗ. ಅಲ್ಲೇ ಭ್ರಷ್ಟಾಚಾರದಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆದ ಹರ್ಷ ಶೆಟ್ಟಿ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿ ಆದ ರಮೇಶ್ PB ಮತ್ತು ಮೌನೇಶ್ ಕುರ್ವತ್ತಿ ಇವರು ಕೂಡಿಕೊಂಡು ಕುಮ್ಮಕದಿಂದ ಒಂದು ಪುರಾತತ್ವ ಇಲಾಖೆಯದ ಒಂದು ಪ್ರಾಪರ್ಟಿ ಹಾಳಾಗ್ತಾಯಿದೆ. ಅದರ ಸಂಬಂಧ ಈಗಾಗಲೇ ನಿನ್ನೆ ಒಂದು FIR ರಿಜಿಸ್ಟರ್ ಆಗಿದೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ. ಈಗ ಈ PSI ಏನು ಮಾಡಬೇಕಂದ್ರೆ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಮುಂದಿಂದು ಕ್ರಮ ಜರುಗಿಸಬೇಕು.
ಒಂದು ಬಡ ಸಾಮಾನ್ಯರಿಗೆ ಒಂದು ನ್ಯಾಯ ಬೇರೆ ಇರ್ತೈತಿ ಪೊಲೀಸ್ ಡಿಪಾರ್ಟ್ಮೆಂಟ್ದು. ಒಂದು ಅಧಿಕಾರಿ ಆಗಲಿ ಒಂದು ಯಾವುದೇ ಒಂದು ಪೊಲಿಟಿಷಿಯನ್ ಆಗಲಿ ಅವ್ರಿಗೊಂದು ನ್ಯಾಯ ಬೇರೆ ಇದೆ. ಈಗ ನೋಡೋದು ಏನು ಐತೆ ಅಂದರೆ ಅವ್ರು ಅರೆಸ್ಟ್ ಮಾಡಿ ಏನು ಬೇಲ್ ತೊಗೋತಾರೋ, ಏನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೋ, ಏನು ಪೊಲೀಸ್ದವರು ಪಾರದರ್ಶಕವಾಗಿ ಅದು ನಿಭಾಯಿಸ್ತಾರೋ ಒಂದು ಸವಾಲಾಗಿದೆ ಜನರ ಮುಂದೆ. ಅದಕ್ಕಾಗಿ ಏನಿದೆ PSI ಅವರು ಕರ್ತಲೋಪ ಮಾಡಿದರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ 8ನೇ ಆರೋಪಿ ಅಂತ ಮಾಡಿ ಮುಂದಿನ ನಾವು ಕ್ರಮ ಜರುಗಿಸ್ತೀವಿ. ನಾನು MH ರೋಜೇವಾಲೆ ಅಡ್ವೊಕೇಟ್, ನಮ್ಮ ಕಕ್ಷಾದಾರರಾದ ಶಂಶೋದ್ದೀನ್ ಸರ್ ಪರವಾಗಿ ನಾವು ಮಾತಾಡಿದ್ದೆ. मैं शमशुद्दीन सैयद, सामाजिक कार्यकर्ता, आर्कोलॉजी डिपार्टमेंट के एक गवर्नमेंट प्रॉपर्टी, वहाँ पर एक इनलीगल कंस्ट्रक्शन चल रहा था, उसे मैं देखा जाकर। तो फिर मैं उसके बारे में मालूम कर लेने के लिए आर्कोलॉजी डिपार्टमेंट को गया। वहाँ एक ऐसा कंस्ट्रक्शन चल रहा है, वो 100 मीटर रेंज के अंदर आता है या उसके सीमा में आता है, ये तुम्हारा जो सेंट्रल गवर्नमेंट का कायदे के अंदर आता है। तो बोले नहीं, ऐसा 100 मीटर के अंदर कौन सा कंस्ट्रक्शन करने का कानून नहीं है करके बोले उन्होंने। तो फिर उसके बाद मैं उनको समझाया, ऐसा एक कंस्ट्रक्शन है गणपति सर्कल के यहाँ कुल्लोली पेट्रोल पंप के पीछे बाजू ऐसा एक कंस्ट्रक्शन चल रहा है बोल के समझाया। वो वहाँ पर जाके पूछा तो वो उनका नाम दरबार सुलोचना दरबार और विकास दरबार विलास दरबार, और वो लोग कंस्ट्रक्शन कर रहे हैं करके पता चला। तो फिर जाकर वहाँ पर मैं आर्कोलॉजी डिपार्टमेंट में जाकर अपील किया, ऐसा ऐसा इलीगल कंस्ट्रक्शन चल रहा है, वहाँ पर रोको बोल के। तो फिर उन्होंने बोले नहीं, वो हमें नोटिस दिए हैं, फिर आगे हमारा कॉर्पोरेशन वाले उनको करना है आगे की कार्रवाई, हम कर चुके हैं करके ऐसा बोले। तो फिर वहाँ जाके बोले तो वो आर्कोलॉजी डिपार्टमेंट का नाम बोले। तो फिर मैं उसके बाद सोचा फिर ये क्या करना है। तो फिर एडवोकेट SS खादरिया और एडवोकेट MH रोजेवाले, ये लोगों के साथ मिलकर उनके से सजेशन लिया क्या करना है। तो फिर वो लोगों ने बोले ठीक है, तो फिर आप बोलो कैसा करना है। तो बोलो मैं लीगल करने के लिए कहा। तो वो लोगों ने नोटिस दिया, समझाया ऐसे ऐसे जगह में ऐसा चल रहा है, इनलीगल कंस्ट्रक्शन चल रहा है, उसको रोको। फिर वो नोटिस को रिस्पांस नहीं किया कोई भी डिपार्टमेंट है, या महानगर पालिका या आर्कोलॉजी डिपार्टमेंट। तो उसके बाद कोर्ट में केस एक दाखिल करे। तो फिर वहाँ से एक स्टे ऑर्डर कराए कि वो बिल्डिंग कंस्ट्रक्शन करने के लिए रोको। तो फिर स्टे होने के बाद भी वो लोग कंस्ट्रक्शन नहीं करने के लिए, कंस्ट्रक्शन करने का काम जो है वो रुके नहीं वो। तो फिर वहाँ से जाकर पुलिस को समझाया ऐसा सा एक स्टे ऑर्डर है, तो फिर वो इनलीगल कंस्ट्रक्शन चल रहा है उसको रोको। तो फिर वो पुलिस वहाँ आकर बोली नहीं, हमें डायरेक्शन करना चाहिए, हम डायरेक्शन करेंगे तो बोलेंगे, नहीं तो हमको कंस्ट्रक्शन करना रुकने की हमको पावर नहीं है। तो ऐसे बोलने के बाद फिर मैं दोनों वकीलों से रिक्वेस्ट की, फिर एक आई एप्लीकेशन डालकर, सेकंड आई एप्लीकेशन डालकर गोलमुट पुलिस स्टेशन PSI को और गांधी चौक पुलिस स्टेशन PSI को और रिफ़र करे, डायरेक्शन करे तो वो जाको बिल्डिंग को रोको, काम रोको बोल के। तो फिर वहाँ से हम लोग सब जने जाकर वहाँ पर काम चल रहा था तब भी जाकर देखे तो पुलिस वाले जाकर वहाँ काम रोके। फिर उसके बाद कोर्ट को रिपोर्ट करे वो। फिर हमें आगे देखे तो वो काम नहीं रोक रहे थे। तो फिर उनको बोले नहीं, ऐसा ऐसा सब ऑर्डर हुआ है, इंस्ट्रक्शंस हुआ है, डायरेक्शंस हुआ है कोर्ट का, काम क्यों नहीं रोक रहे। फिर को जाके कॉरपोरेशन कमिश्नर हर्षा शेट्टी और हमारे आर्कोलॉजी डिपार्टमेंट मोनेश कुरवती, ये लोगों से रिक्वेस्ट की ऐसा साहब, बल्कि उनको भी जाकर वो ऑर्डर शीट लगाकर एप्लीकेशन दी तो भी वो लोग नहीं रुके। तो फिर हमने ऐसा फिर हमें तीनों जने मिलाकर डिस्कशन करे। तो फिर जाकर एक गांधी चौक पुलिस स्टेशन के अंदर एक कंप्लेंट दर्ज करे। तारीख कल 18/12/2017। वहाँ पुलिस स्टेशन में भी 3-4 रोज़ कंप्लेंट लेने के लिए नहीं बड़े, वो इम्प्लेंस कॉल करने की वजह से गांधी चौक के PSI केस रजिस्टर नहीं कर रहा था। फिर वहाँ से हम बड़े ऑफिसर से फ़ोन करा कर वगैरह करने के बाद बहुत देर के बाद केस रजिस्टर करे। उसमें 7 लोग आरोपी हैं, उनके ऊपर कड़ी से कड़ी कार्रवाई करना चाहिए। इनकी बातों से ऐसा लगता है कि लैंड माफिया के हौसले इसलिए बुलंद हैं कि इनके साथ प्रशासन और अधिकारी मिले हुए हैं।
कानून को दांव पर रखकर ये गैर कानूनी काम किया जा रहा है। क्या ऐसे भ्रष्ट अधिकारियों और कानून के दलालों पर क्या कानून शिकंजा कसेगी, देखना बाकी है। और खबरों के लिए देखते रहिए बी न्यूज़ नेशन।